ಉಚ್ಚಾಟನೆ ಎರಡನೇ ದಿವಸ ಅವ್ರದ್ದೇನು ರೆಬೆಲ್ಸ್ ಮೀಟಿಂಗ್ ಆಯ್ತಲ್ಲ, ಮೀಟಿಂಗ್ನ ನಂತರದ ಹೇಳಿಕೆ ಏನಿತ್ತು, ವರಿಷ್ಠರ ಮೇಲೆ ಒತ್ತಡ ತಂದು ಯತ್ನಾಳರನ್ನು ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ತೀವಿ ಅಂತ. ಅದು ಬೆಂಬಲಿಗರದಿತ್ತು. ಬೆಂಬಲಿಗರದ್ದು ಈಗ ನೋಡಿ, ಅಲ್ಲ ಈಗ ಅದೇ ಗುರಿ ಅನ್ನೋದಾದರೆ ಉಚ್ಚಾಟನೆಯಾದಾಗಿನಿಂದ ಪಕ್ಷಕ್ಕೆ ಮರಳಿ ಸೇರಿಸಿಕೊಳ್ಳುವ ಆಲೋಚನೆಗಳ ಆರಂಭವಾಗುವ ಮಧ್ಯದಲ್ಲಿ ಯತ್ನಾಳರು ಏನು ಮಾಡಿದ್ರು, ಹೇಗೆ ನಡ್ಕೊಂಡ್ರು, ಏನು ಮಾತಾಡಿದ್ರು ಎಲ್ಲವೂ ಮ್ಯಾಟರ್ ಆಗೋದಿಲ್ವಾ? ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ. ಅದು ನೋಡಿ, ಅವತ್ತು ರಾಷ್ಟ್ರೀಯ ಪಕ್ಷಗಳಲ್ಲಿ ರಾಜಕೀಯ ಪಕ್ಷಗಳದ್ದು ಒಂದಿರುತ್ತೆ. ಅವ್ರಿಗೆ ಆತಂಕ ಇರೋದು ಚುನಾವಣೆದು. ಚುನಾವಣೆಯಲ್ಲಿ ನಮ್ಗೆ ಏಟಾಗುತ್ತೆ ಅಂತಂದರೆ ಅವ್ರು ಏನು ಮಾಡಲಿಕ್ಕೂ ರೆಡಿ ಇರ್ತಾರೆ. ಯತ್ನಾಳರ ಸಾಮರ್ಥ್ಯ ಅಥವಾ ನೀವು ಪ್ರಾಬ್ಲಮ್ ಏನು ಅಂತಂದರೆ, ಈಗ ತಕ್ಷಣಕ್ಕೆ ಯಾವುದೇ ಚುನಾವಣೆ ಇಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿದ್ರೂ ಕೂಡ ಅಲ್ಲೇನು ನನಗನ್ಸುತ್ತೆ ಯತ್ನಾಳರ ಪ್ರಭಾವ ಭಾಳ ಇರುತ್ತೆ ಅಂತ ಅನ್ಸೋದಿಲ್ಲ. 2028ರವರೆಗೆ ಆ ಪೊಲಿಟಿಕಲ್ ಪಾರ್ಟಿಯನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಒಂದು ತಾಳ್ಮೆ ಬೇಕು, ಇನ್ನೊಂದು ರಿಸೋರ್ಸಸ್ ಬೇಕು, ಇನ್ನೊಂದು ನಿಮ್ಮನ್ನು ಜನ ನಂಬ್ಕೊಂಡು ಬರಬೇಕು. ಈಗ ಯಡಿಯೂರಪ್ಪನವ್ರು ಹೊರಗೆ ಬಿದ್ದ ತಕ್ಷಣ ಒಂದು 25-30 ಶಾಸಕರು ಅವ್ರ ಹಿಂದೆ ಯಾಕೆ ಬರ್ಲಿಕ್ಕೆ ತಯಾರಾದರು, ಅಥವಾ ಮಾಜಿ ಶಾಸಕರು ಯಾಕೆ ಬರ್ಲಿಕ್ಕೆ ತಯಾರಾದರು? ಒಂದು ಟ್ರ್ಯಾಕ್ ರೆಕಾರ್ಡ್ ಇತ್ತು. ಯಡಿಯೂರಪ್ಪನವ್ರು ನಂಬಿದವರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು. ಯತ್ನಾಳರದ್ದು ಸಮಸ್ಯೆ ಏನು ಅಂತಂದರೆ, ನೋಡಿ, ಅವ್ರ ಸಾಮರ್ಥ್ಯ ಏನು, ಅವರ ಮಾತು, ಹಿಂದುತ್ವದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ, ಜೊತೆಗೆ ಕರಪ್ಷನ್ ಆ ಥರದ ಬ್ಯಾಗೇಜಸ್ ಆ ರೀತಿಯ ಬ್ಯಾಗೇಜ್ಗಳಿಲ್ಲ. ಆದರೆ ಅವ್ರ ದೌರ್ಬಲ್ಯ ಏನು ಅಂತಂದರೆ, ಹಿ ಈಸ್ ಎ ಲೋನ್ ಫೈಟರ್. ಅವರು ಏಕಾಂಗಿ ಹೋರಾಟಗಾರ. ಇಲ್ಲಿಯವರೆಗೆ ಅವರು ಭಾರಿ ಏನೋ ಸಂಘಟನೆ ಮಾಡಿದ್ದಾರೆ, ರಾಜ್ಯ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಟಿಕೆಟ್ ಹಂಚಿದ್ದಾರೆ. 2004 ಅನಂತಕುಮಾರ್ ಅಧ್ಯಕ್ಷರಿದ್ದಾಗ ಜಗದೀಶ್ ಶೆಟ್ಟರ್ ಯತ್ನಾಳ್ ಸ್ವಲ್ಪ ಟಿಕೆಟ್ ಹಂಚಿದ್ದು ಬಿಟ್ಟರೆ, ಯತ್ನಾಳ್ ಭಾರಿ ಏನೋ ಸಂಘಟನೆಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲ. ಅವರು ಮಾಧ್ಯಮಗಳಲ್ಲಿ ಹೇಳಿಕೊಟ್ಟು ಇವತ್ತಿನ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥವ್ರು. ಹೀಗಾಗಿ ಇವತ್ತೇ ನಾನು ಶರ ಬರೆಯಲ್ಲ, ಬಟ್ ಹಾದಿ ಸುಲಭ ಅಂತರೂ ಅಲ್ಲ, ಹಾದಿ ತುಂಬ ಕಠಿಣ ಆಗಿದೆ. ಆದರೆ ಯತ್ನಾಳ್ ಏನಾದರೂ 28ರವರೆಗೆ ಸಸ್ಟೇನ್ ಮಾಡಿದರೆ ಕರ್ನಾಟಕ BJP ವಿಲ್ ಲೂಸ್ ಮಚ್ ಮೋರ್ ಸೀಟ್ಸ್ ಅಂತ ನನಗನ್ಸುತ್ತೆ. ರವೀಂದ್ರೇಶ್ವರ್, ನಿಮ್ಮ ಭವಿಷ್ಯ ಏನು? ಯತ್ನಾಳವರಾಗಲಿ, ಅವರು ಅವರಾಗಲಿ, ಅಥವಾ ಅವ್ರಿಗಿಂತ ಒಂದು 10 ವರ್ಷ ಸೀನಿಯರ್ಸ್ ಆಗಲಿ, ಕರ್ನಾಟಕ 3 ರಾಜಕೀಯ ಪಕ್ಷಗಳಲ್ಲಿ ಒಂದು ನಿರ್ದಿಷ್ಟ ತಲೆಮಾರಿ ಕನಿಷ್ಠ 30 ವರ್ಷ ಯಾರ್ಯಾರು MLA ಮಂತ್ರಿ ಆಗಿದಾರೋ ಅವರೆಲ್ಲರೂ ಇವತ್ತೊಂದು ಪೊಲಿಟಿಕಲ್ ಮೆನೋಪಾಸ್ ಸ್ಟೇಜಿಗೆ ರೀಚ್ ಆಗಿಬಿಟ್ಟಿದ್ದಾರೆ. ಋತುಬಂಧ ಅದು ಬರೀ ಹೆಣ್ಮಕ್ಳಿಗೆ ಅನ್ವಯಿಸ್ತಾರೆ. ಆದರೆ ಬೌದ್ಧಿಕವಾಗಿ, ವೈಚಾರಿಕವಾಗಿ, ರಾಜಕೀಯವಾಗಿ ಹೇಳೋದಾದರೆ ಹಸು, ಆ ಸ್ಟೇಜಿಗೆ ತಲುಪಿರೋ ಹಸು ಅದರ ಪುನರುತ್ಪಾದನ ಹಾಲು ಕರೆಯೋ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡುತ್ತೆ. ನಾವು ಅದನ್ನು ನೋಡ್ತಾ ಇದ್ದೀವಿ ಇವತ್ತು. ಎಲ್ಲರೂ ಕೂಡ ಕಳೆದ 25 ವರ್ಷದಿಂದ ಒಂದೇ ಒಂದು ಹೊಸ ರಾಜಕೀಯ ವಿಚಾರಧಾರೆ, ಚಿಂತನೆ, ಕಾರ್ಯಶೈಲಿ ಯಾವುದೂ ಕಂಡು ಬರ್ತಾ ಇಲ್ಲ. ಕರ್ನಾಟಕ ಮಾಡೆಲ್ ಅಂದರೆ ಗ್ಯಾರಂಟಿ ಕಾರ್ಡ್ ಅನ್ನೋ ಸ್ಥಿತಿಗೆ ಬಂದು ನಿಂತ್ಬಿಟ್ಟಿದ್ದೀವಿ. ಯತ್ನಾಳರು ಕೂಡ ಅದೇ ಬ್ಯಾಚು. ಯತ್ನಾಳವರು ನರೇಂದ್ರ ಮೋದಿಗಿಂತ ಒಂದು 8 ವರ್ಷ ಸೀನಿಯರ್ಸ್ ಈ ಚುನಾವಣಾ ರಾಜಕಾರಣದವರು. 94ರಲ್ಲಿ MLA ಆಗಿರೋ ಮೋದಿ ಏನೂ ಆಗಿರಲಿಲ್ಲ. ಗಮನಿಸಬೇಕು, ನಾನು ಮೋದಿ ಪಾರ್ಟಿ ನನಗೆ ಹೊರಗೆ ಹಾಕಿದ್ಕೊಂಡು ನಾನು ಇನ್ನೊಂದು ಪಕ್ಷ ಮಾಡ್ತೀನಿ, ಹಿಂದುತ್ವದ ಪಕ್ಷ ಮಾಡ್ತೀನಿ ಅಂತ. ಹಿಂದುತ್ವದ ಅರ್ಥ ಏನು? ಮುಸ್ಲಿಂ ದ್ವೇಷ ಅನ್ನೋದು ಹಿಂದುತ್ವನ? ಅದು ನರೇಂದ್ರ ಮೋದಿಯವರು ಕೂಡ ಒಪ್ಪಲ್ಲ. ಅದು ನೋಡಿ ಎಂಥ ಕಾಕತಾಳೀಯ. ಇವ್ರನ್ನ ಉಚ್ಚಾಟನೆ ಮಾಡೋ ನೋಟಿಸ್ ಬರೋ ದಿವಸನೇ ಮೋದಿಯವರು ಸೌಗತ್ತೆ ಮೋದಿ ಅಂತ 32 ಲಕ್ಷ ಪಸ್ಮಂದ ಬಡ ಮುಸ್ಲಿಮರ ಕುಟುಂಬಗಳಿಗೆಲ್ಲ ರಂಜಾನ್ ಗಿಫ್ಟ್ ಪ್ಯಾಕೆಟ್ ಕಳಿಸ್ಕೊಟ್ರು. ಅದು ಕಾಕತಾಳೀಯ. ಯಾಕಂದರೆ ಕಳೆದ 11 ವರ್ಷದಿಂದ ಮೋದಿ ಈ ಹಿಂದುತ್ವಕ್ಕೆ ಬೇರೆ ಬೇರೆ ಥರದ ವ್ಯಾಖ್ಯಾನ ಕೊಡ್ತಾ ಬಂದ್ಬಿಟ್ಟಿದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಡೆವಲಪ್ಮೆಂಟ್ ಪಾಲಿಟಿಕ್ಸು ಈ ಥರ ಹೊಸ ವ್ಯಾಖ್ಯಾನ ಕೊಟ್ಟಿದ್ದು ಅರ್ಥ ಮಾಡ್ಕೊಂಡಿಲ್ಲ. ಯತ್ನಾಳ್ ಒಬ್ಬರೇ ಅಲ್ಲ, ಅವ್ರ ಸಹಪಾಠಿ ಯಾವ ಹಿಂದುತ್ವದ ಮಾತನ್ನು ಯತ್ನಾಳ್ ಆಡ್ತಾ ಇದ್ದಾರೆ, ಆ ಹಿಂದುತ್ವ ಈಗಿಲ್ಲ ಅಂತ. ಮೋದಿ ಅವ್ರ ಬಾಯಲ್ಲಿ ಅಪ್ತಪ್ಪಿನ ಹಿಂದುತ್ವ ಅನ್ನೋ ಶಬ್ದ ಬರಲ್ಲ. ನಿನ್ನ RSS ಕೇಂದ್ರ ಕಚೇರಿಗೆ ಹೋಗಿ ಭಾಷಣ ಮಾಡಿದಾಗ ಕೂಡ ಹಿಂದುತ್ವ ಅನ್ನೋ ಶಬ್ದ ಬರಲಿಲ್ಲ. ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾ ಬಂದರು. ಹೇಗೆ ಸೇವಾ ಹಿ ಸಾಧನಾ ಹೈ ಅಂತಂದ್ಬಿಟ್ಟು, ಸರ್ವಿಸ್ ಇಟ್ ಸೆಲ್ಫ್ ಈಸ್ ಅಚೀವ್ಮೆಂಟ್ ಅಂತ, ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಹೋದರು. ಅದು ಆದರ್ಶಗಳ ಬಗ್ಗೆ ಮಾತಾಡೋ ಹಿಂದುತ್ವ ಅನ್ನೋ ಶಬ್ದ ಅಪ್ಪಿತಪ್ಪಿ ಅವ್ರ ಬಾಯಲ್ಲಿ ಬರಲಿಲ್ಲ. ಅದಾದ್ಕೊಂಡು ಮತ್ತೆ ಅಂಬೇಡ್ಕರ್ ಅವ್ರ ಸ್ಮಾರಕಕ್ಕೆಲ್ಲ ಹೋಗಿ ಬಂದರು. ಕಳೆದ 11 ವರ್ಷದಿಂದ ಮೋದಿ ವ್ಯಾಖ್ಯಾನಿಸೋರು ಹಿಂದುತ್ವದ ಕಲ್ಪನೆನೇ ಬೇರೆ ಇದೆ. ಅವ್ರು ಹೃದಯ ಸಾಮ್ರಾಟ್ ಅಂತಂದು ಬಿಂಬಿಸ್ಕೊಳ್ಳಿಲ್ಲ. 2014 ಎಲೆಕ್ಷನಲ್ಲಿ ಸಬ್ಕಾ ಸಾಥ್, ಸಬ್ಕಾ ವಿಕಾಸ ಶುರು ಆಯ್ತು ಅಲ್ಲಿಂದ. ಅದು ಇವರೊಬ್ಬರೇ ಅಲ್ಲ, ಕರ್ನಾಟಕದ ಬಹುತೇಕ BJP ನಾಯಕರು ಯಾರು ಗ್ರಹಿಸಲೇ ಇಲ್ಲ ಅದನ್ನು. ಇವತ್ತಿಗೂ ಕೂಡ ಮೋದಿ ಜೊತೆಗೆ ಸಾಥ್ ಕೊಡೋರು ಯಾರೂ ಇಲ್ಲ. ಮೋದಿ ಅಂತಂದರೆ ರೋಡ್ ಶೋ, ಮೋದಿ ಅಂದರೆ ಮಂತ್ರಾಕ್ಷತೆ. ಅಯೋಧ್ಯ ಟೆಂಪಲ್ ಪ್ರಾಣ ಪ್ರತಿಷ್ಠೆ ಆದಾಗ ಮಂತ್ರಾಕ್ಷತೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.